ಹೆಲೋ ಎವ್ರಿವನ್, ವೆಲ್ಕಮ್ ಟು ಬಯೋಕ್ಯೂರಿಯೋ. ವಿಶೇಷವಾಗಿ ರೀಪ್ರೊಡಕ್ಷನ್ಗೆ ಅಂತಾನೆ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಗ್ರೂಪ್ಗಳೇನಿದೆ ಇದನ್ನು ನಾವು ಆ್ಯಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಯಾಕೆ ಈ ರೀತಿ ಕರಿತೀವಿ? ಆ್ಯಂಜಿಯೋ ಅಂತಂದರೆ ವೆಸಲ್ ಅಥವಾ ಕಂಟೈನರ್ ಅಂತ, ಒಂದು ರೀತಿ ಪಾತ್ರೆ ಥರ. ಈ ಪಾತ್ರೆ ಒಳಗಡೆ ಸ್ಪರ್ಮ್ಸ್ಗಳು ಪ್ರೊಡ್ಯೂಸ್ ಆಗುತ್ತೆ, ಅಂದರೆ ಸೀಡ್ಗಳನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಸೊ ಇವರಿಗೆ ಸ್ಪೆಷಲ್ ಕವರಿಂಗ್ಗಳು ಸಹ ಇರುತ್ತೆ. ಸೊ ಜಿಮ್ನೋಸ್ಪರ್ಮ್ಸಲ್ಲಿ ಯಾವುದು ಲ್ಯಾಕಿಂಗ್ ಆಗಿತ್ತು, ಏನು ಕವಚದ ಹೊದಿಕೆ ಇರಲಿಲ್ವೋ ಆ ಕವಚದ ಹೊದಿಕೆಯನ್ನು ಇಲ್ಲಿ ಇವಲ್ಯೂಷನ್ನಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಮುಂದಿನ ಹಂತದಲ್ಲಿ ಬರೋರೆ ಈ ನಮ್ಮ ಆ್ಯಂಜಿಯೋಸ್ಪರ್ಮ್ಸ್ಗಳು. ಸೊ ಇವರು ಪೋಲನ್ ಗ್ರೇನ್ಸ್ ಮತ್ತು ಓವ್ಯೂಲನ್ನು ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಏನು ಇದು ಪೋಲನ್ ಗ್ರೇನ್ ಮತ್ತು ಓವ್ಯೂಲ್ ಅಂತಂದರೆ? ಗ್ಯಾಮಿಟೋಫೈಟ್ಗಳು ಅಲ್ವಾ? ಸೊ ಈ ಗ್ಯಾಮಿಟ್ಗಳನ್ನು ಪ್ರೊಡ್ಯೂಸ್ ಮಾಡುವಂಥ ವಿಶೇಷ ಸ್ಟ್ರಕ್ಚರನ್ನು ಹೊಂದಿರೋದು ಯಾವುದಪ್ಪ ಇದು ಅಂತಂದರೆ ಅದೇ ನಮ್ಮ ಫ್ಲವರ್. ಹೂವಿನ ಒಳಗಡೆ ಇವುಗಳನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಜೊತೆಗೆ ಬೀಜಗಳೇನಿದ್ದಾವಲ್ಲ, ಈ ಬೀಜಗಳ ಹೊರಗಡೆ ಕವಚಕ್ಕೆ ಈ ಫ್ರೂಟ್ ಲೇಯರ್ ಏನಿದೆ ಇದು ಬೀಜವನ್ನು ರಕ್ಷಣೆ ಮಾಡುತ್ತೆ. ಯಾವ ರೀತಿ ಮಾವಿನ ಹಣ್ಣೇನಿದೆ ಅದು ಒಳಗಡೆ ಗೊರಟೆಯನ್ನು ಪ್ರೊಟೆಕ್ಷನ್ ಮಾಡ್ತಾ ಇದೆಯೋ ಅದೇ ರೀತಿ ಇಲ್ಲಿ ಫ್ರೂಟ್ಗಳನ್ನು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಫ್ರೂಟ್ಸ್ ಆ್ಯಂಡ್ ಫ್ಲವರ್ ಇವು ಇವರ ವಿಶೇಷತೆ. ಯಾಕಿದೆ ಇದು? ಕವಚಗಳನ್ನು ಪ್ರೊಡ್ಯೂಸ್ ಮಾಡೋದ್ರ ಮೂಲಕ ಏನು ಬೀಜಗಳನ್ನು ಪ್ರೊಡ್ಯೂಸ್ ಮಾಡಿದ್ರು ಪ್ರಪ್ರಥಮ ಬಾರಿಗೆ ಜಿಮ್ನೋಸ್ಪರ್ಮ್ಸ್ಗಳು, ಇಂಥ ಬೀಜಗಳನ್ನು ಕವರ್ ಮಾಡೋದಕ್ಕೆ ಅಂತಾನೆ ಇವಲ್ಯೂಷನಲ್ಲಿ ವಿಶೇಷ ಅಡಾಪ್ಟೇಷನ್ ಮಾಡ್ಕೊಂಡವ್ರು ಯಾರು? ನಮ್ಮ ಆ್ಯಂಜಿಯೋಸ್ಪರ್ಮ್ಸ್ಗಳು. ಇದರಲ್ಲಿ ನಿಮಗೆ 2 ಟೈಪ್ ಸಿಗುತ್ತೆ. ಒಂದು ಡೈಕಾಟಿಲಿಡಾನ್ ಮತ್ತು ಮೋನೋಕಾಟಿಲಿಡಾನ್. ಏನು ಡೈಕಾಟಿಲಿಡಾನ್ ಮೋನೋಕಾಟಿಲಿಡಾನ್ ಅಂತಂದರೆ, ಸೊ ಮೋನೋಕಾಟಿಲಿಡಾನಲ್ಲಿ ನಮ್ಮ ಜೋಳದ ಬೀಜ ಸಿಗುತ್ತೆ. ಸೊ ಜೋಳನ ಏನಿದೆ ನೀವು ನೆಟ್ರಿಯಪ್ಪ ಅಂತಂದರೆ ಇದು ಕೇವಲ ಒಂದೇ ಟಿಸಿಲನ್ನು ಒಡೆಯುತ್ತೆ. ಇದನ್ನು ನಾವು ಕಾಟಿಲಿಡಾನ್ ಅಂತ ಕರಿತೀವಿ. ಇದು ಸಸ್ಯ ಬೆಳೆಯೋದಕ್ಕಿಂತನೂ ಮುಂಚೆ ಸಸ್ಯ ಬೆಳೆಯೋದಕ್ಕೆ ಯಾವೆಲ್ಲ ಪೋಷಕಾಂಶ ಬೇಕೋ ಅವುಗಳನ್ನು ಕೊಡುತ್ತೆ. ಆ ಮೂಲಕ ನಿಜವಾದ ಎಲೆ ಬರೋದಕ್ಕಿಂತನೂ ಮುಂಚೆ ಒಂದು ಎಲೆ ಪ್ರೊಡ್ಯೂಸ್ ಆಗುತ್ತೆ. ಇದು ಎಲ್ಲ ಪೋಷಕಾಂಶಗಳನ್ನು ನೀಡುತ್ತೆ. ಅದು ಒಂದೇ ಇದ್ದರೆ ಅದನ್ನು ನಾವು ಮೋನೋಕಾಟಿಲಿಡಾನ್ ಅಂತ ಕರಿತೀವಿ. ಅದೇ ನಮ್ಮ ಬೀನ್ಸ್ಗಳೇನಿದೆ ಇದರಲ್ಲಿ ನಿಮಗೆ 2 ಕಾಟಿಲಿಡಾನ್ಗಳು ನೋಡೋದಕ್ಕೆ ಸಿಗುತ್ತೆ. ಈ 2 ಕಾಟಿಲಿಡಾನ್ಗಳು ಏನು ಮಾಡ್ತವೆ, ಮುಂದೆ ಬರುವಂಥ ಸಸ್ಯಕ್ಕೆ ಅಥವಾ ಎಲೆಗಳು ಪ್ರೊಡ್ಯೂಸ್ ಆಗೋದಕ್ಕಿಂತ ಮುಂಚೆ ಯಾವೆಲ್ಲ ನ್ಯೂಟ್ರಿಷನನ್ನು ಈ ಜೀವಿಗೆ ಕೊಡಬೇಕೋ ಅದನ್ನು ಕೊಡ್ತಾ ಇರುತ್ತೆ. ಇದು 2 ಇರೋದ್ರಿಂದ ಇದನ್ನು ನಾವು ಡೈಕಾಟಿಲಿಡಾನ್ ಅಂತ ಕರಿತೀವಿ. ಹಾಗಿದ್ರೆ ಇವರು ರೀಪ್ರೊಡಕ್ಷನ್ ಯಾವ ರೀತಿಯಾಗಿ ಮಾಡ್ತಾರೆ? ಇಲ್ಲೂ ಸಹ ನಮಗೆ ಸೆಕ್ಸ್ ಆರ್ಗನ್ಗಳು ನೋಡೋದಕ್ಕೆ ಸಿಗುತ್ತೆ. ಒಂದು ಮೇಲ್, ಅದನ್ನು ನಾವು ಸ್ಟೇಮನ್ ಅಂತ ಕರಿತೀವಿ. ಇಲ್ಲಿ ಮೆನ್ ಇರೋದ್ರಿಂದ ಸ್ಟೇಮನ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಫೀಮೇಲ್ ಸೆಕ್ಸ್ ಆರ್ಗನನ್ನು ನಾವು ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. ಈ ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅನ್ನುವಂಥ ಹೆಸರು ಒಂಥರ ಹೂಜಿ ಆಕಾರದಲ್ಲಿದೆ ಅಲ್ವಾ? ಸೊ ಮೇಲ್ ಸ್ಟೇಮನ್ ಯಾವ ರೀತಿ ಆಗಿದೆ? ಒಂದು ಫಿಲಮೆಂಟನ್ನು ಹೊಂದಿದೆ. ಓಕೆನಾ? ಅಂದರೆ ಒಂದು ನೀಳವಾದಂಥ ಒಂದು ದಾರದ ರೀತಿಯಾದಂಥ ಸ್ಟ್ರಕ್ಚರ್ ಇದೆ. ಇದನ್ನು ನಾವು ಫಿಲಮೆಂಟ್ ಅಂತ ಕರಿದ್ವಿ. ಇವು ಪ್ರೊಡ್ಯೂಸ್ ಮಾಡೋದು ಆ್ಯಂಥರ್ಗಳನ್ನು. ಇದ್ರ ಒಳಗಡೆ ನಮಗೆ ರಿಲೀಸ್ ಆಗೋದು ಈ ಪೋಲನ್ ಗ್ರೇನ್ಸ್ಗಳು. ಸರಿನಾ? ಈಗ ಕಾರ್ಪೆಲ್ ಅಥವಾ ಪಿಸ್ಟಿಲ್ ಯಾವ ರೀತಿಯಾಗಿದೆ? ಇದರ ಮೇಲ್ಗಡೆ ಒಂದು ಸ್ಟಿಗ್ಮಾ ಅನ್ನುವಂಥ ಸ್ಟ್ರಕ್ಚರ್, ಸ್ಟಿಕ್ಕಿ ಆಗಿರುವಂಥ ಒಂದು ಕೆಮಿಕಲನ್ನು ಹಿಡಿದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಟ್ ನಮ್ಮ ಪೋಲನ್ ಗ್ರೇನ್ ಬಂದು ಇದ್ರ ಮೇಲೆ ಕುತ್ಕೋಬೇಕು. ಕುತ್ಕೊಂಡಾಗ ಯಾವುದೇ ರೀತಿ ಮತ್ತೆ ಹಾರು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸ್ಟಿಕ್ಕಿ ಸ್ಟಿಗ್ಮಾವನ್ನು ಹೊಂದಿದೆ. ಸ್ಟೈಲಿಶ್ ಆಗಿರುವಂಥ ಒಂದು ಸ್ಟೈಲನ್ನು ಹೊಂದಿದೆ. ಇದು ನೋಡಿ, ಇದರ ನೆಕ್ ರೀಜನ್ ಯಾವ ರೀತಿಯಾಗಿದೆ? ಸ್ಟೈಲಿಶ್ ಆಗಿದೆ ಅಲ್ವಾ? ಆ ರೀತಿ ಸ್ಟೈಲ್ ಅಂತ ನೆನ್ಪಿಟ್ಕೋಬೋದು. ಆಮೇಲೆ ಒಂದು ಓವರಿನ ಹೊಂದಿದೆ. ಸೊ ಇದೇನಿದೆ ಇದು ಅದರ ಓವರಿ. ಇದ್ರ ಒಳಗಡೆ ನನಗೆ ನೋಡೋದಕ್ಕೆ ಸಿಗ್ತಾ ಇರೋ ಈ ಸಣ್ಣದಾದಂಥ ಸ್ಟ್ರಕ್ಚರ್ ಏನಿದೆ ಇದು ನಮ್ಮ ಓವ್ಯೂಲ್ಗಳು. ಇಲ್ಲೇನೆ ನಮ್ಮ ಫೀಮೇಲ್ ಗ್ಯಾಮೀಟ್ ಇರೋದು. ನೋಡೋಣ ಅದು ಯಾವ ರೀತಿ ಇದೆ ಅಂತ. ಇದನ್ನು ಝೂಮ್ ಮಾಡಿ ನೋಡಿದ್ರೆ ಏನದು ಸಣ್ಣದಾದಂಥ ಸ್ಟ್ರಕ್ಚರ್ ಇತ್ತಲ್ಲ, ಇದ್ರ ಒಳಗಡೆ ನಮಗೆ ನೋಡೋದಕ್ಕೆ ಸಿಗೋದು ಒಂದು ನ್ಯೂಸೆಲ್ಲಸ್. ಈ ನ್ಯೂಸೆಲ್ಲಸ್ನ ಕೆಲಸ ಏನು? ಮತ್ತೆ ಅಗೇನ್ ಇದು ಪೋಷಕಾಂಶವನ್ನು ಇರುವಂಥ ಎಲ್ಲ ಸ್ಟ್ರಕ್ಚರ್ಗಳಿಗೆ ನೀಡುವಂಥ ಕೆಲಸನ ಮಾಡ್ತಾ ಇದೆ. ಜೊತೆಗೆ 2 ಪೋಲಾರ್ ನ್ಯೂಕ್ಲಿಯೈಯನ್ನು ಹೊಂದಿದೆ. ಆಮೇಲೆ ಎಗ್ ಸೆಲ್ಲನ್ನು ಹೊಂದಿದೆ. ಇದು ಒಂದು ಎಗ್ ಸೆಲ್, ಅದ್ರ ಜೊತೆ ಸೈನರ್ಜಿಡ್ಸ್ಗಳು ಅಂತ ಬರುತ್ತೆ. ಈ 2 ಸ್ಟ್ರಕ್ಚರ್, ನಮ್ಮ 2 ಪೋಲಾರ್ ನ್ಯೂಕ್ಲಿಯೈ ಮತ್ತು ಎಗ್ ಸೆಲ್, ಇವೆರಡನ್ನೂ ಸೇರಿ ನಾವು ಫೀಮೇಲ್ ಗ್ಯಾಮೀಟ್ ಅಂತ ಕರಿತೀವಿ. ರೀಪ್ರೊಡಕ್ಷನ್ ಯಾವ ರೀತಿ ಆಗ್ತಿದೆ ಹಾಗಿದ್ರೆ? ಇದನ್ನು ನಾವೊಂದು ಹೂವಂತ ಕನ್ಸಿಡರ್ ಮಾಡಿದ್ರೆ ಈ ಆ್ಯಂಥರ್ಗಳು ಪ್ರೊಡ್ಯೂಸ್ ಮಾಡೋದೇನು? ಪೋಲನ್ ಗ್ರೇನ್ಸನ್ನು. ಈ ಪೋಲನ್ ಗ್ರೇನ್ಸ್ ಏನಿದೆ ಬಂದು ಈ ಸ್ಟಿಕ್ಕಿ ಆಗಿರುವಂಥ ಸ್ಟಿಗ್ಮಾದ ಮೇಲೆ ಕುತ್ಕೋಬೇಕು. ಯಾವ ರೀತಿ ಬರುತ್ತೆ ಇದಕ್ಕೆ? ಏಜೆಂಟ್ಗಳು ಯಾವುದಾದ್ರೂ ಕೀಟಗಳಾಗಿರಬಹುದು ಅಥವಾ ಗಾಳಿಯಲ್ಲೂ ಆಗಿರಬಹುದು. ಇವು ಬಂದು ಸ್ಟಿಗ್ಮಾದ ಮೇಲೆ ಕೂತ್ಕೊಳ್ಳುತ್ತೆ. ಇಲ್ಲಿಂದ ಏನಾಗುತ್ತೆ, ಇದು ಪೋಲನ್ ಟ್ಯೂಬನ್ನು ರಿಲೀಸ್ ಮಾಡುತ್ತೆ. ಪೋಲನ್ ಟ್ಯೂಬ್ ಒಂಥರ ಪೈಪ್ಲೈನ್ ಥರ. ಇದ್ರ ಮೂಲಕನೇ ಅದು ಮೇಲ್ ಗ್ಯಾಮಿಟ್ ಏನಿದೆ ಅದನ್ನು ರಿಲೀಸ್ ಮಾಡೋದು. ಸೊ ಈಗೇನಾಗುತ್ತೆ, ಇದು ಗ್ಯಾಮೀಟನ್ನು ರಿಲೀಸ್ ಮಾಡುತ್ತಲ್ಲ, ಆವಾಗ ಇದು ಬಂದು ಸೇರೋದು ಈ ನಮ್ಮ ಎಂಬ್ರಿಯೋ ಸ್ಯಾಕನ್ನು.
ಸೊ ಎಂಬ್ರಿಯೋಸೈಕ್ ಒಳಗೆ ಏನಾಗ್ತಾ ಇದೆ ಹಾಗಿದ್ರೆ ಅಂತ ನೋಡೋಣ. ಪೋಲನ್ ಟ್ಯೂಬಿಂದ ಮೇಲ್ ಗ್ಯಾಮೆಟ್ ಬರ್ತಾ ಇದೆ, ಇಲ್ಲಿಂದ 2 ನ್ಯೂಕ್ಲಿಯೈಗಳು ರಿಲೀಸ್ ಆಗುತ್ತೆ. ಸೊ ಈ ಸೈನರ್ಜಿಡ್ಗಳ ಕೆಲಸ ಏನಪ್ಪ ಅಂತಂದರೆ ಎಗ್ ಎಲ್ಲಿದೆ ಅಂತ ನಮ್ಮ ಮೇಲ್ ಗ್ಯಾಮೆಟ್ಗಳಿಗೆ ದಾರಿನ ತೋರಿಸೋ ಕೆಲಸ. ಅದಾದಮೇಲೆ ಇದು ಡಿಜನರೇಟ್ ಆಗುತ್ತೆ. ಇನ್ನು ಆ್ಯಂಟಿಪೋಡಲ್ಸ್ ಏನು ಮಾಡ್ತವೆ ಇವು, ಇಲ್ಲಿ ಏನು ಮುಂದೆ ಬರುವಂಥ ಡೆವಲಪ್ಮೆಂಟನ್ನು ಹೊಂದಬೇಕಲ್ವ ಪೋಲಾರ್ ನ್ಯೂಕ್ಲಿಯೈ ಮತ್ತು ಎಗ್ ಸೆಲ್ಗಳು, ಅದಕ್ಕೆ ನ್ಯೂಟ್ರಿಯೆಂಟ್ಸನ್ನು ಕೊಡುವಂಥ ಕೆಲಸನ ಆ್ಯಂಟಿಪೋಡಲ್ ಸೆಲ್ಗಳು ಮಾಡ್ತವೆ. ಈಗ ನೋಡಿ 2 ಸೆಲ್ಗಳು ಬಂದಿವೆ, 2 ಮೇಲ್ ನ್ಯೂಕ್ಲಿಯೈಗಳನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ಗ್ಯಾಮೀಟ್ಗಳೇನಿದೆ, 2 ಮೇಲ್ ಗ್ಯಾಮೀಟ್ಗಳೇನಿದೆ, ಇದರಲ್ಲಿ ಒಂದು ಎಗ್ ಸೆಲ್ ಜೊತೆ ಇನ್ನೊಂದು ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗುತ್ತೆ. ಸೊ ಏನಾಗ್ತಾ ಇದೆ ಇಲ್ಲಿ, ನಮ್ಮ ಪೋಲಾರ್ ನ್ಯೂಕ್ಲಿಯೈ 2 ಏನು NN ಅಂದರೆ ಹೆಪ್ಲಾಯ್ಡ್ ಆಗಿದೆ. ಈಗ ಇನ್ನೊಂದು ಮೇಲ್ ಗ್ಯಾಮೆಟ್ ಬರ್ತಾ ಇದೆ, ಇದು ಹೆಪ್ಲಾಯ್ಡ್ ಆಗಿದೆ. ಸೊ ಇವೆಲ್ಲನೂ ಫ್ಯೂಸ್ ಆಯಿತು ಅಂದರೆ ಎಷ್ಟಾಯಿತು, 1 2 3 3N ಆಯಿತು. ಈಗ ಎಗ್ ಜೊತೆ ಇನ್ನೊಂದು ಮೇಲ್ ಗ್ಯಾಮೆಟ್, ಸೊ ಇದು ಎಗ್ ಜೊತೆ ಫ್ಯೂಸ್ ಆಗುತ್ತೆ. ಆ ಮೂಲಕ ಏನಾಯಿತು, ಎಗ್ ಆಲ್ರೆಡಿ N ಆಗಿತ್ತು, ಇದ್ರ ಜೊತೆ ಇದೊಂದು N ಸೇರಿತು, ಟೋಟಲ್ ಎಷ್ಟಾಯಿತು 2N. ಸೊ ಈಗ ನಮ್ಮ ಹತ್ರ ಇದ್ದಿದ್ದೇನಾಗಿತ್ತಿದು ಪೋಲಾರ್ ನ್ಯೂಕ್ಲಿಯೈಗಳು. ಸೊ ಪೋಲಾರ್ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ಸನ್ನು ಈ ಮೂಲಕ ಪ್ರೊಡ್ಯೂಸ್ ಮಾಡ್ತು. ಯಾಕೆ ಎಂಡೋಸ್ಪರ್ಮ್ ಅಂತ ಕರಿತಾ ಇದ್ದೀವಿ, ಎಂಡೋ ಅಂತಂದರೆ ಒಳಗಡೆ ಒಂದು ಕವಚವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಯಾವುದಕ್ಕೆ ಕವಚವನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ನಮ್ಮ ಈ ಝೈಗೋಟಿಗೆ ಮುಂದೆ ಬೆಳೀತಾ ಏನು ಬೀಜ ಇದೆ ಅಲ್ಲ, ಇದು ಬೀಜ, ಇದನ್ನು ಕವರ್ ಮಾಡುವಂಥ ಸ್ಟ್ರಕ್ಚರ್ ಏನಿದೆ ಅದೇ ನಮ್ಮ ಪೋಲಾರ್ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ. ಇದು ಇದಕ್ಕೆ ರಕ್ಷಣೆಯನ್ನು ಒದಗಿಸುವಂಥ ಕೆಲಸ, ನ್ಯೂಟ್ರಿಷನನ್ನು ಕೊಡುವಂಥ ಕೆಲಸವನ್ನು ಈ ಪೋಲಾರ್ ಎಂಡೋಸ್ಪರ್ಮ್ ನ್ಯೂಕ್ಲಿಯೈ ಮಾಡುತ್ತೆ. ಸೊ ಇಲ್ಲಿ ನಮ್ಮ ಝೈಗೋಟ್ ಏನಿದೆ ಇದು ಸಿಂಗ್ಯಾಮಿನ ಹೊಂದಿದೆ. ಏನು ಸಿಂಗ್ಯಾಮಿ ಅಂತಂದರೆ 2 ಸೆಲ್ಗಳು ಫ್ಯೂಸ್ ಆಗಿ ಡಿಪ್ಲಾಯ್ಡ್ ಆಗಿರುವಂಥ ಝೈಗೋಟನ್ನು ಪ್ರೊಡ್ಯೂಸ್ ಮಾಡುವಂಥ ಹಂತನ ನಾವು ಸಿಂಗ್ಯಾಮಿ ಅಂತ ಕರಿತೀವಿ. ಇಟ್ ಈಸ್ ದ ಫರ್ಟಿಲೈಸೇಷನ್ ಬಿಟ್ವೀನ್ 2 cells ಆರ್ 2 ನ್ಯೂಕ್ಲಿಯೈ. ಸೊ ಇಲ್ಲಿ ಹಾಗಿದ್ರೆ ಏನಾಯಿತು, 2 ಗ್ಯಾಮೆಟ್ಗಳಿತ್ತು ಮೇಲ್ ಗ್ಯಾಮೆಟ್ಗಳು, ಇಲ್ಲೊಂದು ಫರ್ಟಿಲೈಸೇಷನ್ ಆಗಿದೆ, ಇಲ್ಲಿನ್ನೊಂದು ಫರ್ಟಿಲೈಸೇಷನ್ ಆಗಿದೆ. ಹಾಗಾಗಿ ಇದನ್ನು ನಾವು ಏನಂತ ಕರಿಬಹುದು, ಡಬಲ್ ಫರ್ಟಿಲೈಸೇಷನ್. ಒಂದು ಮೇಲ್ ಗ್ಯಾಮೆಟ್ ಎಗ್ ಸೆಲ್ ಜೊತೆಗೆ ಇನ್ನೊಂದು ಮೇಲ್ ಗ್ಯಾಮೆಟ್ 2 ಪೋಲಾರ್ ನ್ಯೂಕ್ಲಿಯೈಗಳ ಜೊತೆಗೆ ಫರ್ಟಿಲೈಸೇಷನನ್ನು ಮಾಡೋದ್ರ ಮೂಲಕ ಟ್ರಿಪ್ಲಾಯ್ಡ್ ಆಗಿರುವಂಥ ಪೋಲಾರ್ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಹಾಗೂ ಡಿಪ್ಲಾಯ್ಡ್ ಆಗಿರುವಂಥ ಝೈಗೋಟನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇಂಥ ಫರ್ಟಿಲೈಸೇಷನನ್ನು ನಾವು ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಈ ಫರ್ಟಿಲೈಸೇಷನನ್ನು ನಿಮಗೆ ನೋಡೋದಕ್ಕೆ ಸಿಗೋದು ಸ್ಪೆಸಿಫಿಕ್ಲಿ ನಮ್ಮ ಆ್ಯಂಜಿಯೋಸ್ಪರ್ಮ್ಸ್ಗಳಲ್ಲಿ ಇದೊಂದು ವಿಶೇಷವಾದದ್ದು. ಸೊ ದಿಸ್ ಈಸ್ ಅಬೌಟ್ ಆ್ಯಂಜಿಯೋಸ್ಪರ್ಮ್ಸ್. ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಕೇಳಬಹುದು. ಧನ್ಯವಾದಗಳು.